ಸರಿಸುಮಾರು 11 ವರ್ಷಗಳಿಂದ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ನಮ್ಮ ಹಿರಿಯ ನಾಯಕರು. ಈ ಪ್ರಯೋಗ ಏನು ಅಂತಂದ್ರೆ, ನಾವೆಲ್ಲ ಬದುಕಲಿಕ್ಕೆ, ಒಟ್ಟಾಗಿ ಬದುಕಲಿಕ್ಕೆ ಸಾಧ್ಯ ಇದೆಯೇ? ಸಾಧ್ಯ ಇದ್ರೆ ಅದಕ್ಕಾಗಿರುವ ತೊಡಕುಗಳು ಏನು? ಈ ತೊಡಕುಗಳನ್ನ ನಾವೆಲ್ಲ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಒಂದು ಪರೀಕ್ಷೆಯನ್ನ, ಎಕ್ಸ್ಪೆರಿಮೆಂಟ್ ಅನ್ನ, ಪ್ರಯೋಗವನ್ನ ದಕ್ಷಿಣ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಈ ದಕ್ಷಿಣ ಕನ್ನಡ ಈಗಾಗಲೇ ಹಿಂದೆ ಹೇಳಿದಾಗ ಇದೊಂದು ಬಹಳ ಪವಿತ್ರವಾದ ಮಣ್ಣು. ಈ ಪವಿತ್ರ ಮಣ್ಣಿಗೆ ಅಂಟಿಕೊಂಡಿರುವ ಕೆಲವು ಕಳಂಕಗಳನ್ನ ಹೋಗಲಾಡಿಸಲಿಕ್ಕೆ ಶ್ರೀ ಐವನ್ ಡಿಸೋಜರ್ ಅವರು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಜೊತೆಗೆ ಅತ್ಯಂತ ಇಮೋಷನಲ್ ಸಂಬಂಧವನ್ನ ಹೊಂದಿಕೊಂಡಿರುವವರು ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯ ಗುರುಗಳೇ, ಎಲ್ಲ ಧರ್ಮದ ಪೂಜ್ಯ ಗುರುಗಳೇ, ಪ್ರತಿಯೊಂದು ಧರ್ಮವನ್ನ ಅವರು ಎಲ್ಲ ಧರ್ಮದ ಗುರುಗಳು ಅಂತ ಹೇಳ್ತಾ ಇದ್ವಿ. ಈ ಸೌಹಾರ್ದ ಕೂಟ ಹೇಗಿದೆ ಅಂತಂದ್ರೆ, ಇದು ಧರ್ಮವನ್ನು ಮೀರಿ, ಧರ್ಮಗಳ ಐಡೆಂಟಿಟಿಯನ್ನು ಮೀರಿ ನಾವೆಲ್ಲ ನಾಳೆ ಬದುಕುವಾಗ ಒಟ್ಟಾಗಿ ಬದುಕ್ತೇವೆ. ನಮ್ಮ ಸಮಸ್ಯೆಗಳನ್ನು ನಾವೇ ಪರಿಹಾರ ಮಾಡಿಕೊಳ್ತೇವೆ. ನಮ್ಮ ಸಮಸ್ಯೆಗೆ ಯಾರು ಮೀಡಿಯೇಟರ್ ಬೇಡ ಅಂತ ಹೇಳುವ ಒಂದು ತೀರ್ಮಾನ ತೆಗೆದುಕೊಳ್ಳಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ, ಈ ಪಾಲೆಮಾರ್ ಗಾರ್ಡನ್ಗೆ ಬಂದಿದ್ದೇವೆ. ಇದು ಕೇವಲ ಭೋಜನ ನಂತರ ಗುಡ್ ಬೈ ಹೇಳುವ ಕಾರ್ಯಕ್ರಮ ದಕ್ಷಿಣ ಕನ್ನಡದಲ್ಲಿ ಆಗಬಾರದು. ಪ್ರಪಂಚದಲ್ಲಿ ಅನುಭವಿಸುತ್ತಿರುವ ಎಲ್ಲ ನೋವುಗಳ ಹಿನ್ನೆಲೆಯಲ್ಲಿ ನೀವೆಲ್ಲ ತೀರ್ಮಾನ ಮಾಡಿಕೊಂಡು ಇಲ್ಲಿಗೆ ಬಂದಿರೋದು. ನೀವು ಬಂದಿರೋಕ್ಕಿಂತ ಮುಂಚೆನೆ ದೇವರಿಗೆ ಹೇಳಿ ಬಂದಿದ್ದೀರಿ. ಹಾಗಾಗಿ ಈ ಸೌಹಾರ್ದ ಕೂಟದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನೊಂದು ಮಾತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಒಂದು ಪ್ರಾರಂಭ ಆಗಲಿ. ಇನ್ನು ಮೇಲೆ ನಾವು ಯಾರೂ ಕೂಡ, ಇಲ್ಲಿರೋರು ಯಾರೂ ಕೂಡ ಈ ಸಮಾಜದ ಅಶಾಂತಿಗೆ ನಾವು ಕಾರಣಕರ್ತರಾಗುವುದಿಲ್ಲ ಅನ್ನುವ ಒಂದು ಮಾತನ್ನ, ಒಂದು ಪ್ರಾರ್ಥನೆಯನ್ನ, ಒಂದು ಪ್ಲೆಡ್ಜ್ ಅನ್ನು ನಾವಿಲ್ಲಿ ತಗೊಳ್ಳದಿದ್ರೆ ಈ ಭೋಜನಕ್ಕೆ, ಈ ಸಹಭೋಜನಕ್ಕೆ ಮತ್ತು ಈ 17 ದಿವಸದ ಪ್ರೇಯರಿಗೆ ಅರ್ಥ ಏನೂ ಇರುವುದಿಲ್ಲ. ನಾವೆಲ್ಲ ಮಾಡ್ತೇವೆ, ಕೊನೆಗೆ ಇದನ್ನೆಲ್ಲ ಮರೆತು ಬಿಡ್ತೇವೆ. ದೇವರಿಗೆ ನಾವು ಯಾಕೆ ಪ್ರಿಯ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದೇ ಕಾರಣ. ದೇವರು ನಮಗೆ ಬೇಕು ಅಂತ ಅಂದ್ರೆ ದೇವರ ಹೇಳಿದ ರೀತಿಯಲ್ಲಿ ನಡ್ಕೊಳ್ಬೇಕಾಗುತ್ತೆ. ನಾವು ಹೇಳುದು ಬೇರೆ, ಮಾಡುವುದು ಬೇರೆ ಆದ್ರೆ 11 ವರ್ಷ ಅಲ್ಲ, 110 ವರ್ಷ ಆದರೂ ನಾವು ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ. ದೇವರನ್ನ ಮುಂದೆ ಇಟ್ಕೊಂಡು, ಧರ್ಮಗುರುಗಳನ್ನ ಮುಂದೆ ಇಟ್ಕೊಂಡು ಹೇಳ್ತೇನೆ, ಇದು ಸೌಹಾರ್ದ ಕೂಟ ಅಲ್ಲ, ನೀವು ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಬಂದಿರುವ ಒಂದು ದೊಡ್ಡ ಸಭೆ. ಇವರು ಆ ಕಾರಣಕ್ಕಾಗಿ ಐವನ್ ಡಿಸೋಜ್ ಅವರು ನಿಮ್ಮನ್ನೆಲ್ಲರನ್ನ ಒಟ್ಟು ಸೇರಿಸಿ here we are to live together. We will not trouble anybody and we don't want to trouble anybody ಅಂತ ಪ್ರಾಮಿಸ್ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ತಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಐವನ್ ಡಿಸೋಜ್ ಅವರು ಈ ಕೆಲಸ ಮುಂದುವರಿಲಿ, 100 ವರ್ಷ ಈ ಸೌಹಾರ್ದ ಕೂಟ ಏರ್ಪಡಲಿ. ಆದರೆ 12ನೇ ಸೌಹಾರ್ದ ಕೂಟ ಆಗುವಾಗ ನಾವೆಲ್ಲರೂ ಶಾಂತಿ ದೂತರಾಗಿರ್ತೀವಿ ಅಂತ ನಾನು ನಂಬ್ಕೊಂಡಿದ್ದೇನೆ. ತಮಗೆ ದೇವರು ಒಳ್ಳೇದು ಮಾಡಲಿ, ತಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.